ವೆಲ್ಕಮ್ ಟು ಫುಡ್ ಫೋರ್ಟ್ ಇನ್ ರಾಕ್ ಫೋರ್ಟ್. ಇದು ಏನೋ ನಮ್ಮ ಖುಷಿಗೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಜಸ್ಟ್ ವಾಚ್ ಆ್ಯಂಡ್ ಎಂಜಾಯ್. ಈ ನೇಚರ್ ಅನ್ನೋ ವಿಷಯ ಬಂದರೆ ನಮ್ಮ ದುರ್ಗ ಸ್ವರ್ಗ, ನಮ್ಮ ದುರ್ಗ ಅಂತಾರೆ. ಅದು 100ಕ್ಕೆ 100 ಸತ್ಯ. ಪ್ಲೇಸ್ ಅದು ಎಲ್ಲ ಒಂದೊಂದು ಚೇಂಜ್. ಏನಪ್ಪ ನೀರು ಹರಿಬೇಕು, ಅವಾಗ ಇದು ಏನಾದ್ರು ಹೇಳಿ ಎಕ್ಸ್ಪ್ರೆಸ್ ಏನಾದ್ರು ಕೊಡೋದಿದ್ರೆ ಮತ್ತೆ ಪ್ರೊಡ್ಯೂಸರ್ ರಾಗಪ್ಪರೇ ಮತ್ತೆ ಅವ್ರಿಗೆ ಕೊಡಿಸ್ಬೇಕಲ್ಲ ಐಟಮ್ಸ್ಗಳು ನಾವು ಮಾಡೋರಷ್ಟೇ. ವಿಡಿಯೋ ಲೆಕ್ಕ ಇದ್ದಂಗೆಲ್ಲ ಹಾರ್ಡ್ ವರ್ಕಿಂಗ್ ಅಲ್ಲ, ಕ್ಲೀನ್ನೆಸ್ ನಮಗೆ, ನೀಟ್ನೆಸ್ಸು ಕ್ಲೀನ್ನೆಸ್ಸು. ಹಾಳು ಮಾಡಬಾರ್ದು ಅಂತ ಕ್ಲೀನ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಇಲ್ಲಿಗೆ ಬರ್ತೀವಾ, ಇಲ್ಲ ಬೇರೆ ಯಾರಾದರೂ ಯೂಸ್ ಮಾಡ್ಕೊಂತಾರೆ. ಸರ್ ಇಲ್ಲಿ ಇವತ್ತು ನೀವು ಸಂಡೇ ಅಂತ ಏನ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ? ಇಲ್ಲಿ ಏನಿಲ್ಲ, ಹೊರಗಡೆ ಹೋಗ್ಬೇಕು ಅನ್ನಿಸ್ತು, ಚಿಕನ್ನು ತಾಂಡವನ್ ಅಂತೇಳಿ ಡಿಸೈಡ್ ಮಾಡಿದ್ವಿ, ತಾಂಬಂದಿದ್ವಿ. ಏನೇನು ಇಷ್ಟ ಆಗೋದು ತಾಂಬಂದಿದ್ದೀವಿ. ನೋಡ್ಬೇಕು, ಹಿಂಗೆ ಮಾಡ್ಬೇಕು, ಅದು ಲಾಸ್ಟಿಗೆ ಯಾವ ಟೇಸ್ಟ್ ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಯಾವ ಥರ ಇದ್ರೂ ನಾವು ತಿಂತೀವಿ. ಚಿಕನ್ ಸುಕ್ಕನ ಇದೆ, ಆದಷ್ಟು ಚೆನ್ನಾಗಿ ಆಗುತ್ತೆ. ಹೊರಗಡೆ ಬಂದಾಗ ಮತ್ತೆ ಇಲ್ಲಿ ಏನು ಸಿಗಲ್ಲ, ಮತ್ತೆ ಅರಿಯಕ್ಕೆ ಅಂತಂದ್ರೆ ಗುಂಡು ಸೌಕರ್ಯಗಳು ಹಳೆ ಶಿಲಾಗದ ಕಾಲದಾಗ ಯಾವ ಥರ ಕಲ್ತಿದ್ರು ಆ ಥರ ಕಲ್ತಂಡು ಅದಕ್ಕೆ ಒಂದು ಕವರ್ ಪ್ಯಾಕ್ ಮಾಡಿ ಈ ಥರ ರುಬ್ಬೋದು. ಒಂದು ಮೋಟ್ರ್ ತರಬೇಕಿತ್ತ ತರ್ತೀನಿ. ಅಲ್ಲ ನಿಮ್ಮ ಫೇಸ್ ಮಕ್ಕ ಎಲ್ಲ ತೆಗಿತಿಲ್ಲ ಅವರು.
ಸಂಡೇ ಹೊರಗಡೆ ಹೋಗ್ಬೇಕು ಅಂತೇಳಿ ಪ್ಲಾನ್ ಮಾಡಿ ಚಿಕನ್ ಸುಕ್ಕನ ನಾವೇ ಟ್ರೈ ಮಾಡೋಣ ಅಂತೇಳಿ ಒಂದು ಒಳ್ಳೆ ನೇಚರಿಗೆ ಬಂದಿದ್ದೀವಿ. ಇದರಲ್ಲಿ ನಾವು ಸುಮ್ಮನೆ ಜನರಲಾಗಿ ನಾವೇ ನೋಡ್ಕೊಂಡು ರೆಡಿ ಸಿಗೋವಂಥವನ್ನ ತಗೊಂಡು ಬಂದು ಮಾಡೋಕ್ಕಂತ ಬಂದಿದ್ದೀವಿ. ಎತ್ತಿತ್ತು ಪಾತ್ರೆ ಇಡೋಣ. ಇವತ್ತಿನ ಸ್ಪೆಷಲ್ ಚಿಕನ್ ಸುಕ್ಕ. ಎಲ್ಲ ಟೇಸ್ಟ್ ಮಾಡಿ ನೀವ್ ಹೇಳ್ಬೇಕು ಯಾವ ತರ ಐತೆ ಅಂತ. ಹಾಕ್ಬಿಟ್ಟು ಫ್ರೈ ಆಗಬೇಕು. తెల్లని కూర ನೀವು ಹತ್ತಾಗ ಕುತ್ಕೊಂಡ್ರೆ ನಾವ್ ಏನ್ ಮಾಡೋಣ ಹೋಗ್ಲಿ. ಅತ್ತೆ ಗೆಳೆಯ ಹೆಂಗೆ ಎತ್ಕೊಳ ಆತನ ಕಟ್ ಮಾಡಲ್ಲ ಖರ ಹಾಕಿದ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕಿ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಕುದ್ದು ಲೈಟ್ ಫ್ಲೇಮ್ ಮಾಡ್ತೀವಿ. ಘಮ 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 ಅಂತ ಸ್ಮೆಲ್ ಬರ್ತೈತೆ. ಚೆನ್ನಾಗಿ ಹದವಾಗಿ ಬಂದು ಪ್ರಯತ್ನದಿಂದಲೇ ಏನೂ ಆಗಲ್ಲ. ಮಾಡು, ಚೆನ್ನಾಗಿ ಮಾಡು. ಇವ್ರು ಒಳ್ಳೇದು ಮಾಡಲಿ. ನೋಡ್ರಿ ರಾಘಪ್ಪವ್ರೆ, ಕಲರ್ ತಿರ್ಗೈತೆ ನೋಡಿ. ಉಪ್ಪಿನ ಕೊಡು, ಉಪ್ಪಿಂದ. ಈಗ ಸ್ವಲ್ಪ ನೀರು ಹಾಕಿ
ಏನಮ್ಮ ಅದು ಚೆನ್ನಾಗಿರುತ್ತೆ ಹಂಗೆ ಸುಟ್ಕೊಂಡು ತಿಂದ್ರೆ ಉಪ್ಪು ಖಾರ ಹಾಕ್ಬೇಕೇನ ಆಮೇಲಲ್ಲ ಅದ್ರ ಪುಡಿ ಒಂದು ಸ್ವಲ್ಪ ಒಳ್ಳೆ ಎಣ್ಣೆ ಹಾಕಿ ಅದುವಾಗಿ ಬೇಯಿಸ್ಬಿಟ್ರೆ ತಿನ್ನಕ್ಕೆ ಬಾಯಿಗೆ ಒಳ್ಳೆ ಸಪ್ಪರ ಪರ್ಸೆಂಟ್ ಘನವಾಗ್ತಿತ್ತು ನಾವು ಚೆನ್ನಾಗಿತ್ತು ನೋಡಿದ್ರೆ ಕೂಡ ನಮಗೆ ಎತ್ತರುಗಳು ಆಗ್ಬಿಡ್ತಾರೆ. ಯಾಕೆ ಅದು ಹಂಗೆ ಹೊಟ್ಟೆ ಪಟ್ಟೆ ಯಾರು ನೋಡಿದ್ರೆ ಕಣ್ಣುಗಳು ಆಸರಾಗಲ್ಲ, ಹೊಟ್ಟೆ ಉರಿ ಬೀಳಲ್ಲ. ವೆಜಿಟೇಬಲ್ ಸಾಲಿಡ್, ಸಾಲ್ಟ್. ಏನಮ್ಮ ಇದು ಮಂಜು? ವೆಜಿಟೇಬಲ್ ಸಾಲಿಡ್ ಅಂತೇಳಿ ಎಲ್ಲ ವೆಜಿಟೇಬಲ್ಸ್ ಸೇರಿ ಚೆನ್ನಾಗಿರುತ್ತಾ? ಟೇಸ್ಟ್ ಮಾಡಿ ನೋಡ್ಬೇಕು, ನೋಡಿ ಹೇಳ್ಬೇಕು. ಸೈಡ್ಸಿಗೆ ಅದು ಇದ್ರೆ ಚೆನ್ನಾಗಿ. ಹೌದೌದು. ಕ್ಯಾರೆಟ್, ಈರುಳ್ಳಿ, ಮೂಲಂಗಿ ಬೇರೆ ಇದೆಯಲ್ಲ. ಹೌದೌದು. ಬಾರ, ಯಾರ ಹತ್ರ ಮಾತಾಡ್ತಿದ್ಯೋ? ನೆಮ್ಮದಿಗೆ ಕ್ರಿಕೆಟು ಮನೆ ಒಳಗೆ ಹುಡುಗರ ಕಾಟ, ಹೆಂಡತಿ ಕಾಟ ಎಲ್ಲ ಅಂತೇಳಿ ಈ ಥರ ಪಾರ್ಟಿ ಥರ ಮಾತಾಡಿ ನಮಗೆ ಕ್ರಿಕೆಟ್ ವಾಸಿಂಗ್ ಇವನೆಲ್ಲ ಲೆಫ್ಟ್ ಹ್ಯಾಂಡ್ ಈಗ ಓವರ್ ಮುಗಿತಾ ಏನ್ ಬಂದ ಅಷ್ಟೇ. ಎಷ್ಟು 42 ಬಾಲ್. ಅಷ್ಟೇ ಏನಿಲ್ಲ. ಸ್ಪೆಷಲ್ ರೈಸ್ ಮಾಡ್ತಿದ್ರಮ್ಮ? ಇದು ವೈಟ್ ಕುಷ್ಕ, ವೈಟ್ ಕುಷ್ಕ ಅದ್ರಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ ಸುಂದರವಾಗಿ ಕಾಣಿಸ್ತೈತೆ. ಟೇಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಹೌದೌದು. ಸರಿ ಸರಿ, ಟೇಸ್ಟ್ ಆದ್ಮೇಲೆ ನೀವೇ ಹೇಳ್ಬೇಕು. ವೈಟ್ ಕುಷ್ಕ ನೋಡ್ಬೇಕು, ಕಾದು ನೋಡ್ಬೇಕು ಯಾವ ಥರ ಮಾಡ್ತೀರ. ನಿಮ್ದು ಟೇಸ್ಟ್ ಭಾಳ ಸೂಪರ್ ಆಗೈತೆ ನೋಡಪ್ಪ, ಮುಂದುವಾಗೈತೆ, ಒಳ್ಳೆ ಟೇಸ್ಟ್ ಐತೆ. ಹೆಂಗೈತಪ್ಪ? ಚೆನ್ನಾಗಿತ್ತಲ್ಲ? ಫುಲ್ ಸೂಪರ್ ಚೆನ್ನಾಗಿದೆ, ಮಸ್ತ್ ಇದೆ. ಈ ವೆದರಿಗೆ, ಕ್ಲೈಮೇಟ್, ಈ ವೆದರಿಗೆ ಮನೆ ದೇವಸ್ಥಾನ ಬರ್ತಿಲ್ಲ ನೋಡಪ್ಪ. ಮ್ಯಾಚ್ ಬೇರೆ ಗೆದ್ರ ಇಂಡಿಯಾದವರು. ಅಲ್ಲಲ್ಲ ನಾಟಿ ಸ್ಟೈಲ್, ನಾಟಿ ಚಿಕನ್ ಸೂಪರ್ ಅಣ್ಣ. ನಾಟಿ ಚಿಕನ್ ಫುಲ್ ಸೂಪರ್, ಅದಕ್ಕೆ ಬಂದ ಟೇಸ್ಟ್ ಸೂಪರ್, ಮ್ಯಾಚ್ ಆಡಿರೋದು ಸೂಪರ್. ಇದೆಲ್ಲ ನಮ್ಮ ರಾಗಣ್ಣ ಸೂಪರ್. ಸೂಪರ್ ರಾಗಣ್ಣ ಡಬಲ್ ಸೂಪರ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಮ್ಯಾಚ್ ಬೇರೆ ಇತ್ತು, ನಾವೇ ಎಲ್ಲರೂ ಜೊತೆ ಸೇರ್ಕೊಂಡಿದ್ವಿ. ಹೌದು. ಮ್ಯಾಚ್ನ ಹೊರಗಡೆನೆ ನೋಡಿ ಏನೇನೋ ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಮ್ಯಾಚ್ ನೋಡಿ ಸೆಲೆಬ್ರೇಟ್ ಮಾಡೋಣ ಅಂತ ಬಂದ್ವಿ. ಕೊನೆಗೂ ಇಂಡಿಯಾ ವಿನ್ ಆಯ್ತು, ಖುಷಿ ಆಯ್ತು. ಅಷ್ಟೇ ನಮಗೆ ಸಾಕು, ನಾವೊಂದು ಸೆಲೆಬ್ರೇಟ್ ಇದೇ ಬೇಕಾಗಿತ್ತು ನಮಗೆ. ಹೌದು, ಅಷ್ಟೇ ಖುಷಿ ನಮಗೆ.
ಆಚೆ ಬೆಟ್ಟಿಂಗ್ಗಳು ಸಾವಿರ ಕೋಳಿ ಕರ್ಕೊಂಡ್ಬಿಡಿ ನಾನು ಇದಕ್ಕಂತ ಈ ಟೈಪ್ ಒಂದು ಎಲ್ಲ ಟ್ರೀಟ್ಮೆಂಟ್ ಮಾಡೋ ಮ್ಯಾಚ್ ಇಂದ ಒಂದು ಎಂಟರ್ಟೈನ್ಮೆಂಟ್ ನಾನು ಹೇಳೋದು ಈ ಬೆಟ್ಟಿಂಗು ಜೂಜಾಟಗಳೆಲ್ಲ ಬಿಡಬೇಕು ಜನ. ಹೌದು, ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಅಷ್ಟೇ, ಖುಷಿಯಾಗಿರ್ಬೇಕು. ನೀನ್ ಹೇಳೋದು ಬೇಡ, ನಮ್ಗೆ ಅರ್ಥ ಆಗೋದು ಬೇಡ. ಎಲ್ಲ ಬೆಟ್ಟಿಂಗ್ ಆಡಿ ದುಡ್ಡು ಕಳ್ಕೊಳೋ ಬದಲು ಹಿಂಗೆ ನಾಟಿ ಕೋಳಿ ತಂದು ಎಂಟರ್ಟೈನ್ಮೆಂಟ್ ತಂದ್ಕೊಂಡು ಖುಷಿಯಾಗಿ ನೋಡ್ಕೊಂಡು ಇದು ಫುಡ್ Enjoy ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾವು ಚೆನ್ನಾಗಲ್ಲ. ಸಾಕಷ್ಟು ಜೂಜಾಡಿದೀವಿ. ಈಗ ಮನುಷ್ಯ ನೋವು ತಗೊಳೋದ್ ಬೇಡ, ಇದೇ ಆನ್ಲೈನ್ ಗೇಮಿಂಗ್ ಆಡಿ ನಾವು ಹೇಳರಿ ನಾವು ಕೊಡೋದು ಬೇಡ, ನಾವು ನೋವು ತಗೊಳೋದು ಬೇಡ. ಚಿಕನ್ ಮಟನ್ ಎಲ್ಲ ಮಾಡ್ಕೊಂಡು ಖುಷಿಯಾಗಿ ನೋಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ಬೇಕು. ಬೆಟ್ಟಿಂಗ್ ಯಾಕೆ ಆಡ್ಬೇಕು, ಬೆಟ್ಟಿಂಗ್ ಆಡಕ್ ಹೋಗ್ಬಾರ್ದು, ಸಂತೋಷವಾಗಿರ್ಬೇಕು. ಬೇಡಪ್ಪ, ಇದು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಹೌದು, ಓಕೆ, ಹೌದು. ದಟ್ಸ್ ಆಲ್. ಈಗ ಇದು ಇನ್ನೊಂದು ಅಡಿಗೆ ಕಾನ್ಸೆಪ್ಟ್ ಅಲ್ಲ. ಈಗ ನಾವು ಯಾವುದೋ ಒಂದು ಮ್ಯಾಚ್ ಇತ್ತು, ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಇದ್ದ ಕಾರಣ ಅದು ಎಂಟರ್ಟೈನ್ಮೆಂಟ್ ಹೊರಗಡೆ ಒಂಥರ ಸಪ್ರೇಟ್. ಈಗ ಸಂಡೇ ಬೇರೆ ತಾನೆ, ಹಂಗಾಗಿ ಹೊರಗಡೆ ಏನಾದ್ರು ಒಂದು ಮಾಡ್ಕೊಂಡು ಎಂಜಾಯ್ ಮಾಡೋಣ ಮ್ಯಾಚ್ ಅಂತ ಬಂದ್ವಿ. ಈಗ ಇಂಡಿಯಾ ಗೆಲ್ತು, ತುಂಬ ಖುಷಿ ಆಯಿತು, ಊಟನೂ ತುಂಬ ಚೆನ್ನಾಗಿತ್ತು, ಮತ್ತು ಒಳ್ಳೆ ಸ್ನೇಹಿತರು ನಮಗೆ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ, ಊಟ ಮಾಡ್ತಾರೆ. ಇನ್ನ ಊಟ ಟೇಸ್ಟ್ ಹೆಂಗಿತ್ತು ಅಂದ್ರೆ ಚಿತ್ರದುರ್ಗಕ್ಕೆ ಬಂದು ಎಲ್ಲಾ ಪ್ಲೇಸ್ ನೋಡಿ ಎಷ್ಟು ಖುಷಿಯಾಗಿ ಹೋಗ್ತಾರೋ ಅಷ್ಟು ಟೇಸ್ಟ್ ಆಗಿತ್ತು ನೋಡಪ್ಪ. ಅಷ್ಟೇ, ಎಲ್ಲರೂ ಖುಷಿಯಾಗಿರ್ಬೇಕು. ಇದೇ ತರ ನೀವು ಹೋಗಿ ನೀವು ಹೊಸ ಹೊಸ ಪ್ರಯತ್ನ ಪಟ್ಕೊಂಡು ನೀವು ಟ್ರೈ ಮಾಡಿ, ಖುಷಿಯಾಗಿರುತ್ತೆ. ಹೋಗ್ಬೇಕು ಹೊರಗಡೆ, ಫ್ಯಾಮಿಲಿ ಜೊತೆ ಹೋಗ್ಬೇಕು, ಎಲ್ಲರೂ ಹೋಗ್ಬೇಕು. ಹೋಗಿ ನೀವು ಟ್ರೈ ಮಾಡಿ, ಎಂಜಾಯ್ ಮಾಡಿ, ಹುಡುಗನ ಕರ್ಕೊಂಡೋಗಿ, ಹೆಂಡತಿ ಮಕ್ಳನ್ನ ಕರ್ಕೊಂಡೋಗಿ, ಎಲ್ಲರೂ ಎಂಜಾಯ್ ಮಾಡಿ. ಅಷ್ಟೇ, ಜೀವನದಲ್ಲಿ ಏನಿಲ್ಲ, ಚೆನ್ನಾಗಿರ್ಬೇಕು, ನಗ್ನಾಗ್ತಾ ಇರ್ಬೇಕು. ಚಿತ್ರದುರ್ಗ ಒಂದು ಒಳ್ಳೆ ಅಭಿರುಚಿ ಐತೆ. ಬದುಕರಣೆಗೆ ಆಳಿನ ಕೋಟೆ ಒಳ್ಳೆ ಅಭಿರುಚಿ ಇದೆ ಚಿತ್ರದುರ್ಗದಲ್ಲಿ. ಮತ್ತೆ ಇನ್ನೊಂದು ವಿಚಾರ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಈಗ ಕನ್ನಡ ರಾಜ್ಯೋತ್ಸವ ಬೇರೆ. ಜೈ ಕರ್ನಾಟಕ, ಜೈ ಕನ್ನಡ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರೀತಿ ಅಭಿಮಾನ ನಮಗೆ ತುಂಬ ಮುಖ್ಯ. ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಕನ್ನಡ. ವೆಲ್ಕಮ್ ಟು ಫುಡ್ ಫೋರ್ಟ್ ಇನ್ ಟ್ರಾನ್ಸ್ಪೋರ್ಟ್. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ, ಹುಟ್ಟಿದರೆ